ರಾಜ್ಯಾದ್ಯಂತ ಕಲ್ಟ್ ಅದ್ದೂರಿ ಅಂತ ಪ್ರದರ್ಶನ ನೀಡ್ತಿರುವಂತದ್ದು. ಇವತ್ತು ಶಿರಾನಗರಕ್ಕೆ ಅದ್ದೂರಿ ಕಲ್ಟ್ ಚಿತ್ರದ ನಾಯಕ ನಟ ಜೈದ್ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಕುತೂಹಲವಾದ ಸ್ಟೋರಿ ಅವ್ರ ಬಾಯಿಂದಾನೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಶಿರಾನಗರದಲ್ಲಿ ಇದು 9ನೇ ದಿವಸ ಸರ್, ಭರ್ಜರಿ ಪ್ರದರ್ಶನ ಕೊಡ್ತಿರೋವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿ ಆಗ್ತಿದೆ ನನಗೆ. ಏನಕ್ಕಂದ್ರೆ ನಮ್ಮ ಫಾಲೋವರ್ಸು ನಮಗೆ ಫೋನ್ ಮಾಡ್ತಾಯಿದ್ರು ನನಗೆ, ನೀವು ದಯವಿಟ್ಟು ಸಿರಾಗಿ ಬರಬೇಕು, ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾಯಿದೆ, ಯಶಸ್ವಿ ಆಗ್ತಿದೆ ಅಂತ ಹೇಳಿ, ನೀವು ಕಣ್ಣಾರೆ ನೋಡಬೇಕು ಅಂತ ಹೇಳಿ. ಅದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ಸರ್. ಈಗ ಒಂದು ಬಹಳ ಕುತೂಹಲ ಏನು ಅಂದರೆ, ನಾನು ಕೂಡ 2-3 ದಿವಸದಿಂದ ಬಂದಿದ್ದೀನಿ, ಸಿನಿಮಾ ನೋಡಿದ್ದೀನಿ. ಎಲ್ಲರೂ ಕೂಡ ನಿಮ್ಮ ಮೋಸ ಮಾಡಿದಂತಹ ಪ್ರೇಯಸಿನ ಮತ್ತೆ ಅಪ್ಕೊಂಡಾಗ ಎಲ್ಲೋ ಒಂದು ಕಡೆ ಎಲ್ಲ ಪ್ರೇಕ್ಷಕರು ಡಿಸ್ಟರ್ಬ್ ಆಗ್ತಾರೆ. ಹೌದು, ಅಫ್ಕೋರ್ಸ್. ಈಗಂದ್ರೆ ಪ್ರತಿಯೊಬ್ಬರು ಲೈಫಲ್ಲೂ ಯಾವುದೋ ಒಂದು ಹಂತದಲ್ಲಿ ಅದು ಘಟನೆ ನಡೆದಿರುತ್ತೆ. ಏನಂದರೆ ನಾವು ಏನು ಆಸೆ ಪಡ್ತೀವೋ ಅದು ನಮ್ಗೆ ಹಂಗೆ ಆಗಲ್ಲ. ಜೀವನ ದೇವರೇನೋ ಒಂದು ಸೃಷ್ಟಿ ಮಾಡಿರ್ತಾರೆ. ಸೊ ಅದಕ್ಕೆ ಆಮೇಲೆ ಒರಿಜಿನಲ್ ನಾಯಕ ನಟನ ಒಂದು ಅಭಿನಯ ಗೊತ್ತಾಗುತ್ತೆ ಸರ್. ಯಾಕಂದರೆ ನೀವು ಮತ್ತೆ ಹಳೆ ಹೀರೋಯಿನ್ ಅಂದರೆ ನಿಮ್ಮ ಸಾಥ್ ಕೊಟ್ಟು ನಿಮ್ಮ ತಿದ್ದಂಥ ಬುದ್ಧಿ ಹೇಳ್ದಂಥ ಹೀರೋಯಿನ್ ಜೊತೆ ನೀವು ಹೋಗ್ತಿರಲ್ಲ, ಅವಾಗ ನಿಜವಾದ ಕಲ್ಟ್ ಸಿನಿಮಾಗೆ ಅರ್ಥ ಕೊಡ್ತು ಅಂತ ಪ್ರೇಕ್ಷಕರು ಹೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರಿ, ಈ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಮಿಸ್ ಮಾಡೋದಾದ್ರೆ ನೀವು? ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ ಸರ್. ಈಗ ನನ್ನ ಮೊದಲನೇ ಸಿನಿಮಾಗೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು, ಒಂದು ಬೆನ್ನಿಂದೆ ಒಂದು ಅಣ್ಣನಾಗಿದ್ದು ನಿಂತಿದ್ರು. ಈ ಸಿನಿಮಾಗೆ ಇಲ್ಲ. ಏನಂದರೆ ನಿಮಗೆ ಗೊತ್ತು ಯಾವ ಸಂದರ್ಭಗಳಲ್ಲಿ ಪಾಪ ಅವರು ಆ ನೋವಲ್ಲಿ ಅನುಭವಿಸ್ತಿದ್ದಾರೆ ಅಂತ ಹೇಳಿ. ಬಟ್ ಇಲ್ಲಿ ಅವರ ಆಶೀರ್ವಾದ ಅಂತ ನನ್ನ ಮೇಲೆ ಇದ್ದೇ ಇರುತ್ತೆ ಸರ್. ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮವಾದಂತಹ ಒಂದು ಮೆಸೇಜ್ ಕೊಟ್ಟಿರುವಂತಹ ಬನಾರಸ್ ಆಗಿರ್ಬೋದು, ಕಲ್ಟ್ ಆಗಿರ್ಬೋದು, ಮುಂದಿನ ನಿರೀಕ್ಷೆ ಸರ್? ಸದ್ಯಕ್ಕೆ ಕಲ್ಟ್ ಸರ್. ಕಲ್ಟ್ ಆದ್ಮೇಲೆ ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಏನಾದರೂ ಹಿಂದಿ ಕಡೆ ಹೋಗೋ? ಇಲ್ಲ ಸರ್, ಏನಕ್ಕೆ ಹೋಗ್ಬೇಕು ಸರ್? ಇಲ್ಲಿಯವ್ರು ಇಷ್ಟೊಂದು ಪ್ರೀತಿ ಕೊಟ್ಮೇಲೆ ನಾನೇನಿ ಸರ್ ಆ ಕಡೆಗೆ ಹೋಗ್ಬೇಕು? ಹೀರೋ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇದ್ರೆ ಬೆಳೆಸಿದ್ ಯಾರು ಸರ್? ಫೌಂಡೇಶನ್ ಹಾಕಿದ್ ಯಾರು? ಇಲ್ಲಿಯವ್ರು ಹಾಕಿದ್ಮೇಲೆ ನಾನು ಹೋಗ್ಬಿಟ್ಟು ಆ ಕಡೆ ಬಿಲ್ಡಿಂಗ್ ಕಟ್ಟಿದ್ರೆ ಅದು ಯಾವ ನಿಯತ್ತು ಸರ್? ಎಸ್ ಸರ್. ಕೊನೆಯದಾಗಿ ಕನ್ನಡಿಗರೆ ಏನ್ ಹೇಳಕ್ ಬಯಸ್ತೀರಾ? ಅದೇ, ಯಾರೆಲ್ಲ ಸಿನಿಮಾ ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ, ಆದರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಚೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಚೀನಿ ಇದ್ದಲ್ಲಿ ಜೀವನ ನಿರಾಳ.